ಬಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು, ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಹುಡ್ರು ಎದ್ದಾವ್ರಿ ಗಟಾರ್ನ್ಯಾಗ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಮನೆಯ ಗೋಡೆಗಳು. ನವಲಗುಂದ ಪುರಸಭೆಯ ಘೋರ ನಿರ್ಲಕ್ಷ್ಯ. ಗವ್ಯದ್ದು ನಾರುತ್ತಿವೆ ಚರಂಡಿ, ಜನರ ಜೀವಕ್ಕೆ ಸಂಚಕಾರ. ನವಲಗುಂದದಲ್ಲಿ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನ ಈಗ ಜನರ ಜೀವಕ್ಕೆ ಕಂಟಕ ತಂದಿಟ್ಟಿದೆ. ಹೌದು, ಕಳೆದ ಹಲವು ವರ್ಷಗಳಿಂದ ಸ್ವಚ್ಛಗೊಳಿಸದ ಚರಂಡಿಯಿಂದಾಗಿ ಇಡೀ ಓಣಿಗೆ ನರಕ ಸದೃಶವಾಗಿದೆ. ಯಾವಾಗ ಯಾವ ಮನೆ ಕುಸಿಯುತ್ತೋ, ಯಾರ ಜೀವಕ್ಕೆ ಅಪಾಯ ಕಾದಿದೆಯೋ ಗೊತ್ತಿಲ್ಲದಂತಹ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲೆ ನವಲಗುಂದದ 6ನೇ ವಾರ್ಡ್ನ ಕಳ್ಳಿಮಠದ ಓಣಿಯಲ್ಲಿ ಈ ಘೋರ ದುರಂತದ ಮುನ್ಸೂಚನೆ ಕಾಣಿಸುತ್ತಿದೆ. ಇಲ್ಲಿನ ಮುಖ್ಯ ಗಟಾರನ್ನ ಪುರಸಭೆಯು ವರ್ಷಗಳಿಂದ ಸ್ವಚ್ಛಗೊಳಿಸಿಲ್ಲ. ಇದರಿಂದಾಗಿ ಚರಂಡಿ ನೀರು ಸರಾಗವಾಗಿ ಹರಿಯದೆ ಒಂದೇ ಕಡೆ ನಿಂತು ಗಬ್ಬೆದ್ದು ನಾರುತ್ತಿವೆ. ಈ ಕೊಳಚೆ ನೀರು ಇಡೀ ಏರಿಯಾದಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಮೂಡಿಸಿದೆ ಎಂದು ಸ್ಥಳೀಯ ನಿವಾಸಿ ಬಾಪು ಸಾಬ್ ತಾಸೇದ್ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಕೇವಲ ವಾಸನೆ ಅಥವಾ ಸೊಳ್ಳೆಗಳ ಕಾಟ ಮಾತ್ರ ಸಮಸ್ಯೆಯಲ್ಲ. ಸಾಮಾಜಿಕ ಕಾರ್ಯಕರ್ತರಾದ ಬಾಪು ಸಾಬ್ ಯರ್ಗುಪ್ಪಿ ಹೇಳುವ ಪ್ರಕಾರ ಪಟ್ಟಣದ 6ನೇ ವಾರ್ಡ್ನಲ್ಲಿರ್ತಕ್ಕಂಥ ಕಳ್ಳಿಮಠ ಓಣಿಯಲ್ಲಿ ಸುಮಾರು 10 ವರ್ಷಗಳಿಂದ ಅಲ್ಲಿರ್ತಕ್ಕಂತಹ ಏನು ಗಟಾರನ್ನು ಬಳೆಯದೆ ಈ ಪುರಸಭೆ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿದ್ದಾರೆ. ಈ ಕುರಿತು ಈಗಾಗಲೇ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಇಲ್ಲಿಯ ನಿವಾಸಿಗಳು ಹೋರಾಟ ಮಾಡಿದರೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು, ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಇವತ್ತು ಅಷ್ಟು ಕೋಟಿ ಅಭಿವೃದ್ಧಿ ಮಾಡಿವಿ, ಇಷ್ಟು ಕೋಟಿ ಅಭಿವೃದ್ಧಿ ಮಾಡಿವಿ ಅಂತ ಹೇಳುವಂಥ ಪುರಸಭೆ ಅಧಿಕಾರಿಗಳಿಗೆ ನಾವು ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತಿಲ್ಲಿ ಇರ್ತಕ್ಕಂಥ ಕಳ್ಳಿಮಠ ಓಣಿಯಲ್ಲಿ ಇರ್ತಕ್ಕಂಥ ಗಟಾರನ್ನು ಬೆಳೆದಿಲ್ಲ. ಇವತ್ತಿಲ್ಲಿ ನೋಡ್ರಿ, ಪಾಪ ವಯಸ್ಸಾದವ್ರು ಅದಾರ, ಸಣ್ಣ ಮಕ್ಕಳು ಇರ್ತಾರ. ಇವತ್ತೆಲ್ಲ ಇವ್ರು ಯಾವ ರೀತಿಯಾಗಿ ಮುಂದೆ ಇವರು ಅಡ್ಡಾಡಬೇಕು? ಇವೆಲ್ಲವೂ ಕೂಡ ಇವೇನು ಮನೆಯಲ್ಲಿರ್ತಕ್ಕಂತಹ ಬಚ್ಚಲು ನೀರಾಗಿರ್ಬೋದು, ಯಾವುದೇ ವೇಸ್ಟೇಜ್ ಆಗಿರ್ಬೋದು, ಹೊರಗೆ ಹೋಗಾಕ ಇದಿಲ್ಲ, ಅವಕಾಶ ಇಲ್ಲ. ಆಮೇಲೆ ಆ ನೀರುಗಳು ನಿಂತು ಸುಮಾರು ಮನೆಗಳು ಇವತ್ತು ಗೋಡೆ ತಂಪಾಗಿ ಬೀಳುವಂತಹ ಸ್ಥಿತಿ ಐತಿ. ಹಾಗಾಗಿ ಈ ಮೂಲಕ ತಮ್ಮ ವಾಹಿನಿ ಮೂಲಕ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾವು ಈ ಮೂಲಕ ಎಚ್ಚರಿಕೆ ಕೊಡೋದೇನಪ್ಪ ಅಂದ್ರೆ, ಕೂಡಲೇ ಹೊಸ ಗಟಾರ ನಿರ್ಮಾಣ ಆಗಬೇಕು, ಇಲ್ಲಿ ರಸ್ತೆ ನಿರ್ಮಿಸಿಕೊಡ್ಬೇಕು. ಇಲ್ಲದೇ ಮುಂದಿನ ದಿನಮಾನದೊಳಗೆ ತಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡೋದು ಅನಿವಾರ್ಯ. ಮಾಬೂಸ ಬೆರಗು ನೋಡ್ರಿ, ನಮ್ಮ ಓಣಿಗೆ ಗಟಾರ ಇಲ್ಲ, ಆ ರಸ್ತೆ ಇಲ್ಲ. ಎಷ್ಟು ಸಲ ಬಂದು ಬರಾಕತ್ತೇವ್ರಿ ಮುನ್ಸಿಪಾಲ್ಟಿಗೆ, ಒಟ್ಟು ದಾರಿ ಮಾಡುವಲ್ರಿ. ಬಿದ್ದು ಹುಡ್ರು ಎದ್ದಾವ್ರಿ ಗಟಾರ್ನ್ಯಾಗ, ತಲೆ ಹೊಡ್ಕೊಂಡವ್ರಿ. ಮುದಕ್ ಮನುಷ್ಯರಿಗೆ ಅಡ್ಡಾಡಕ ಭಾಳ ತೊಂದರೆ ಆಗಾಕತ್ತೈತಿ. ಬಂದು ಮುನ್ಸಿಪಾಲ್ಟಿ ನಾವು ಕೀಲಿ ಹಾಕೇವಿ. ನಿಮ್ಗೆ ಎಷ್ಟು ಸಲ ತಿಳ್ಸಾಕತ್ತೇವಿ ನಾವು, ನೀವು ಬಂದು ಒಬ್ಬರು ನೋಡವಲ್ರಿ ನಮ್ಮ ಓಣಿಗೆ. ಹ್ಯಾಂಗ್ರಿ ಇದು ಮುಂದೆ ವಿಚಾರ? ನೀರು ಹೋಗಲ್ರಿ, ವಾಸನೆ ಬರಾಮದೈತಿ. ಎಷ್ಟು ಹೇಳಿದ್ರು ಬರವಲ್ರಿ ಒಬ್ಬರು. 10 ವರ್ಷ ಆತು ರೀ, ಗಟ್ರು ಮಾಡವಲ್ರಿ, ಏನಿಲ್ಲ. ಮನೆಯೂ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಆದರೂ ಅಡ್ಡಾಡ್ಸಿ ನಮ್ಮ ಕೈ ಕಾಲು ನೋಸಾಕೊಂತಾವು, ಹೊರತಾಗಿ ಇದು ಮಾಡವಲ್ರಿ. ಅಲ್ಲಿ ನಮ್ಗೆ ದಾರಿ ಯಾವಾಗ ಮಾಡಿಕೊಡ್ತೀರಿ ಅಪ್ಪ? ನಮ್ಗೆ ನಡ ಒಂದು ಹಿಡ್ದೈತಿ, ಬಿದ್ದ ಮಾತಾಡ್ನು ಮಾಡ್ಕೊಂಡು ಕುಂತೇನೆ ನೋಡ್ರಿ. ಯಾರು ನೋಡ್ಬೇಕ್ರಿ ನನಗೆ? ಈ ದಾರಿ ಶುದ್ಧ ಮಾಡ್ರಿ ಪಾಯಪ್ಪ ಬಂದ. ರೋಡ್ ಗಟಾರ ಎಲ್ಲ, ಈ ಗಟಾರ ನಮ್ಮ ಓಣಿನ ಹೊಲಿಗೆ ಇರ್ತೈತಿ. ಇನ್ನಾದರೂ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ದೊಡ್ಡ ದುರಂತ ಸಂಭವಿಸುವವರೆಗೂ ಕಾಯುತ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಬಾಜಾನ್ ಶಿರ್ಕೋಳ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.